ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪಿಕಾಕ್ ಅಂದ್ರೆ ನಾವೆಲ್ಲರೂ ಇಂಡಿಯಾದಲ್ಲಿ ಇರೋದು ಇದೊಂದೇ ಅನ್ಕೋತೀವಿ. ಆದ್ರೆ ಫ್ರೆಂಡ್ಸ್, ಈ ಇಡೀ ಪ್ರಪಂಚದಲ್ಲಿ ತುಂಬಾ ಬಗೆಯ ನವಿಲು ಪ್ರಭೇದಗಳಿವೆ. ಅವೆಲ್ಲ ನಾವು ನೋಡೋ ನವಿಲುಗಳ ತರಹ ಇರೋದಿಲ್ಲ. ಅವು ಒಂದೊಂದು ತರಹ ಮೋಸ್ಟ್ ಬ್ಯೂಟಿಫುಲ್ ಕಲರ್ಸ್ ಇಂದ ತುಂಬಾ ಅಂದವಾಗಿ ಕಾಣಿಸುತ್ತವೆ. ಇವುಗಳಲ್ಲಿ ಸುಂದರವಾದ ನವಿಲುಗಳಷ್ಟೇ ಅಲ್ಲದೆ ತುಂಬಾ ವಿಚಿತ್ರವಾಗಿರೋ ನವಿಲುಗಳು ಕೂಡ ಇವೆ. ಪ್ರಪಂಚದಲ್ಲಿರೋ ಅಂತಹ ಎಲ್ಲಾ ಪಿಕಾಕ್ಸ್ ಅನ್ನ ಈ ಒಂದೇ ವಿಡಿಯೋದಲ್ಲಿ ನೋಡ್ಬಿಡೋಣ. ಅದಕ್ಕಾಗಿ ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ವೈಟ್ ಪಾಲ್ವಾನ್ ಪಿಕಾಕ್ ಇವು ಫಿಲಿಪೀನ್ಸ್ ಅಲ್ಲಿರೋ ಫಾರೆಸ್ಟ್ ಏರಿಯಾಗಳಲ್ಲಿ ನಮಗೆ ಹೆಚ್ಚಾಗಿ ಕಾಣಿಸ್ತವೆ. ಹಾಗೇನೆ ಇದು ನಮಗೆ ಮೋಸ್ಟ್ ಬ್ಯೂಟಿಫುಲ್ ಬ್ರೈಟ್ ಕಲರ್ಸ್ ಇಂದ ಇಷ್ಟೊಂದು ಅಂದವಾಗಿ ಕಾಣಿಸುತ್ತೆ. ಇವುಗಳಲ್ಲಿ ಮೇಲ್ ಈ ತರಹ ಬ್ಲೂ ಕಲರ್ ಅಲ್ಲಿದ್ರೆ ಫಿಮೇಲ್ ಬ್ರೌನ್ ಕಲರ್ ಅಲ್ಲಿ ಕಾಣಿಸ್ತವೆ. ಹಾಗೆ ಇದು ಗರಿ ಬಿಚ್ಚಿತು ಅಂದ್ರೆ ಅದರ ಅಂದ ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತೆ. ಆದ್ರೆ ಇವು ಇಷ್ಟೊಂದು ಅಂದವಾಗಿ ಇರೋದ್ರಿಂದ ಕೆಲವು ನ್ಯಾಷನಲ್ ಪಾರ್ಕ್ ಅವರು ಇವುಗಳನ್ನ ಸ್ಪೆಷಲ್ ಅಟ್ರಾಕ್ಷನ್ ಆಗಿ ಕೂಡ ತಮ್ಮ ಹತ್ರ ಇರೋ ಹಾಗೆ ಸಾಕ್ತಾ ಇದ್ದಾರೆ. ಓಸಿಲೇಟೆಡ್ ಟರ್ಕಿ ಇವು ಹೆಚ್ಚಾಗಿ ನಮಗೆ ಟರ್ಕಿಯಲ್ಲಿ, ಪೆನಿನ್ಸುಲಾದಲ್ಲಿ, ಮೆಕ್ಸಿಕೋದಲ್ಲಿ ಕಾಣಿಸ್ತವೆ. ಹಾಗೆ ನಾವು ಇದುವರೆಗೂ ತುಂಬಾ ತರದ ಟರ್ಕಿ ಬರ್ಡ್ಸ್ ಅನ್ನ ನೋಡಿರ್ತೀವಿ. ಆದ್ರೆ ಅವುಗಳಿಗೆ ಹೋಲಿಸಿದ್ರೆ ಈ ಓಸಿಲೇಟೆಡ್ ಟರ್ಕಿ ಮಾತ್ರ ತುಂಬಾ ಕಲರ್ಫುಲ್ ಆಗಿರುತ್ತೆ. ಇನ್ನು ಇದು 5 kg ತೂಕದವರೆಗೂ ಕೂಡ ಬೆಳೆಯುತ್ತೆ. ಆದ್ರೆ ಈ ಬರ್ಡ್ ಇಷ್ಟೊಂದು ಕಲರ್ಫುಲ್ ಆಗಿರೋದನ್ನ ನೋಡಿ ಎಲ್ರು ಇದು ಪಿಕಾಕ್ ಜಾತಿಗೆ ಸೇರಿದ್ದೇನೋ ಅನ್ಕೊಂಡು ಇದಕ್ಕೆ ಪಿಕಾಕ್ ಆಫ್ ಟರ್ಕಿ ಅಂತ ಕೂಡ ಹೆಸರಿಟ್ರು. ಆದ್ರೆ ಆಮೇಲೆ ಸೈಂಟಿಸ್ಟ್ ಗಳು ಇದನ್ನ ರಿಸರ್ಚ್ ಮಾಡಿ ಇದು ಕೇವಲ ಟರ್ಕಿ ಬರ್ಡ್ ಜಾತಿಗೆ ಸೇರಿದ್ದು ಮಾತ್ರನೇ ಅಂತ ಹೇಳಿದ್ರು. ಇದು ಕಾಡುಗಳಲ್ಲಿ ಹೆಚ್ಚಾಗಿ ಬದುಕುತ್ತೆ. ಇಷ್ಟೇ ಅಲ್ಲದೆ ಇದು ಇಷ್ಟೊಂದು ಸ್ಪೆಷಲ್ ಆಗಿ ಕಾಣಿಸೋದ್ರಿಂದ ಇವು ಹೆಚ್ಚಾಗಿ ಬೇಟೆಗಾರರಿಗೆ ಬಲಿಯಾಗಿ ಹೋಗ್ತಾ ಇರ್ತವೆ. ಸಾಮಾನ್ಯವಾಗಿ ಈ ಪಕ್ಷಿಗಳಿಗೆ ಗಾಳಿಯಲ್ಲಿ ಹಾರಾಡಲು ಆಗಲ್ಲ. ಆದ್ರೆ ಅವುಗಳ ಪ್ರಾಣಕ್ಕೆ ಅಪಾಯ ಬಂದ್ರೆ ಮಾತ್ರ ಅವುಗಳಿಂದ ತಪ್ಪಿಸಿಕೊಳ್ಳಲು ಸ್ವಲ್ಪ ದೂರದವರೆಗೂ ಮೇಲಕ್ಕೆ ಹಾರಬಲ್ಲವು. ಕಾಂಗೋ ಪೀ ಫೌಲ್ ಇವುಗಳನ್ನ ಆಫ್ರಿಕನ್ ಪೀ ಫೌಲ್ ಅಂತ ಕೂಡ ಕರೀತಾರೆ. ನಾವು ನೋಡೋ ನವಿಲುಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಇವು ಹೆಚ್ಚಾಗಿ ಸೆಂಟ್ರಲ್ ಆಫ್ರಿಕಾದಲ್ಲಿರೋ ಕಾಂಗೋದಲ್ಲಿ ನಮ್ಗೆ ಹೆಚ್ಚಾಗಿ ಕಾಣಿಸ್ತವೆ. ಈ ಕಾಂಗೋ ದೇಶದ ರಾಷ್ಟ್ರೀಯ ಪಕ್ಷಿ ಕೂಡ ಈ ಪಿಕಾಕೆ. ಆದ್ರೆ ಇವುಗಳಲ್ಲಿ ಗಂಡು ಹೆಣ್ಣು ನವಿಲುಗಳು ಬಹುತೇಕ ಒಂದೇ ತರಹ ಇರ್ತವೆ. ಆದ್ರೆ ಒಂದು ಸಣ್ಣ ಬದಲಾವಣೆಯಿಂದ ಇವುಗಳನ್ನ ನಾವು ಈಸಿಯಾಗಿ ಗುರುತು ಹಿಡಿಯಬಹುದು. ಅದು ಹೇಗೆಂದ್ರೆ ಮೇಲ್ ಪಿಕಾಕ್ಸ್ ಬಂದು ಬ್ಲೂ ಅಂಡ್ ಗ್ರೀನ್ ಕಲರ್ ಅಲ್ಲಿ ಇರುತ್ತವೆ. ಇನ್ನು ಅವುಗಳ ತಲೆ ಮೇಲೆ ವೈಟ್ ಕಲರ್ ಅಲ್ಲಿ ಈ ತರಹ ಜುಟ್ಟು ಕೂಡ ಇರುತ್ತೆ. ಫಿಮೇಲ್ ಪಿಕಾಕ್ಸ್ ಗೆ ಯಾವುದೇ ವೈಟ್ ಹೇರ್ ಅನ್ನೋದು ಇರಲ್ಲ. ಇನ್ನು ಇವು ಬ್ರೌನ್ ಅಂಡ್ ಗ್ರೀನ್ ಕಲರ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ತವೆ. ಹಾಗೆ ಇವು 2 ರಿಂದ 4 ಮೊಟ್ಟೆಗಳವರೆಗೂ ಇಡಬಲ್ಲವು. ಅಷ್ಟೇ ಅಲ್ಲದೆ ಈ ಪಿಕಾಕ್ಸ್ ನ ಬಾಲದ ಭಾಗ ಕೂಡ ತುಂಬಾ ಶಾರ್ಟ್ ಆಗಿರುತ್ತೆ. ಗ್ರೇ ಪಿಕಾಕ್ ಈ ಪಿಕಾಕ್ ಗ್ರೇ ಕಲರ್ ಅಲ್ಲಿ ಇದ್ದು ಅವುಗಳ ಬಾಡಿ ಫುಲ್ ಕಲರ್ಫುಲ್ ಆಗಿ ಈ ತರಹ ಕಣ್ಗಳ ಹಾಗೆ ಇರುತ್ತೆ. ಅಷ್ಟೇ ಅಲ್ಲ, ಈ ಬರ್ಡ್ ನ ವಿಶೇಷತೆ ಏನಂದ್ರೆ ಇದು ಮಯನ್ಮಾರ್ ದೇಶದ ನ್ಯಾಷನಲ್ ಬರ್ಡ್ ಕೂಡ ಹೌದು. ಹಾಗೇನೆ ಇವುಗಳಲ್ಲಿ ಫಿಮೇಲ್ ಕೂಡ ಬಹುತೇಕ ಮೇಲ್ ತರಾನೇ ಇರುತ್ತವೆ. ಈ ಫಿಮೇಲ್ ಪಿಕಾಕ್ಸ್ 2 ಮೊಟ್ಟೆಗಳವರೆಗೂ ಇಡುತ್ತೆ. ಹಾಗೇನೆ ಅವು ಮರಿಗಳಾಗಿ ಬೆಳೆದು ದೊಡ್ಡದಾಗೋವರೆಗೂ ಅವುಗಳನ್ನ ತುಂಬಾ ಜಾಗೃತೆಯಿಂದ ಕೂಡ ನೋಡ್ಕೊಳ್ಳುತ್ತೆ. ಇನ್ನು ಇವು ಎಲೆಗಳನ್ನ, ಕೀಟಗಳನ್ನ, ಸರೀಸೃಪಗಳನ್ನ ತಿನ್ನುತ್ತಾ ಬದುಕುತ್ತವೆ. ಮೌಂಟೇನ್ ಪಿಕಾಕ್ ಇವುಗಳನ್ನ ರೂತ್ ಚೈಲ್ಡ್ ಪಿಕಾಕ್ಸ್ ಅಂತ, ಮಿರರ್ ಪಿಕಾಕ್ಸ್ ಅಂತ ಕೂಡ ಕರೀತಾರೆ. ಇವು ಥೈಲ್ಯಾಂಡ್ ಅಲ್ಲಿರೋ ಮಲಾಯ ಪೆನಿನ್ಸುಲಾ ಫಾರೆಸ್ಟ್ ಅಲ್ಲಿ ನಮ್ಗೆ ಹೆಚ್ಚಾಗಿ ಕಾಣಿಸ್ತವೆ. ಇನ್ನು ಇವು ಬ್ರೌನ್ ಕಲರ್ ಅಲ್ಲಿ ಕಾಣಿಸ್ತಾ ಅವುಗಳ ಬಾಲದ ಭಾಗ ಮಾತ್ರ ಇಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸುತ್ತೆ. ಇಷ್ಟೇ ಅಲ್ಲದೆ ಇವುಗಳ ಕೂಗು ಕೂಡ ತುಂಬಾ ವಿಚಿತ್ರವಾಗಿರುತ್ತೆ. ಇವು ಯಾವಾಗಾದ್ರೂ ಒಂಟಿಯಾಗಿದ್ದಾಗ ಏನಾದ್ರೂ ಶತ್ರುಗಳಿಂದ ಅಪಾಯ ಅಂತ ಗೊತ್ತಾದ್ರೆ ತಕ್ಷಣ ತಮ್ಮ ಕೂಗಿನಿಂದ ಮೇಲ್ ಪಿಕಾಕ್ ಅನ್ನ ತಮ್ಮ ಹತ್ರ ಬರೋ ಹಾಗೆ ಮಾಡ್ಕೊಂಡು ಬಿಡ್ತವೆ. ಈ ಬರ್ಡ್ ಕೂಡ 2 ಮೊಟ್ಟೆಗಳನ್ನ ಇಟ್ಟು ಅವುಗಳ ಮರಿಗಳನ್ನ ತುಂಬಾ ಜಾಗೃತೆಯಿಂದ ನೋಡ್ಕೊಳ್ಳುತ್ತೆ. ಈ ಪಿಕಾಕ್ಸ್ ಕೂಡ ಇನ್ಸೆಕ್ಟ್ಸ್, ಫ್ರೂಟ್ಸ್, ರೆಪ್ಟೈಲ್ಸ್, ಲೆಸರ್ಡ್ಸ್ ಹಾಗೂ ಫ್ರಾಗ್ಸ್ ಗಳನ್ನ ಕೂಡ ತಿಂದು ಬದುಕುತ್ತವೆ. ಗ್ರೀನ್ ಪೀ ಫೌಲ್ ಇದು ಹೋಲಿಕೆಯಲ್ಲಿ ನಮ್ಮ ಇಂಡಿಯನ್ ಪಿಕಾಕ್ ತರಹನೇ ಇರುತ್ತೆ. ಆದ್ರೆ ಇದರ ಬಾಡಿ ಫುಲ್ ಗ್ರೀನ್ ಕಲರ್ ಅಲ್ಲಿ ಇರೋದ್ರಿಂದ ಇದಕ್ಕೆ ಹೀಗೆ ಗ್ರೀನ್ ಪಿಕಾಕ್ ಅಂತ ಹೆಸರು ಬಂತು. ಇನ್ನು ಇವುಗಳನ್ನ ಇಂಡೋನೇಷಿಯನ್ ಪಿಕಾಕ್ ಅಂತ ಕೂಡ ಕರೀತಾರೆ. ಹಾಗೇನೆ ಇವು ಹೆಚ್ಚಾಗಿ ಸೌತ್ ಈಸ್ಟ್ ಏಷ್ಯಾದಲ್ಲಿರೋ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ತವೆ. ಇನ್ನು ಇವುಗಳಲ್ಲಿ ಫಿಮೇಲ್ ಪಿಕಾಕ್ಸ್ ಬಂದು 3 ರಿಂದ 4 ಮೊಟ್ಟೆಗಳವರೆಗೂ ಇಟ್ಟು ಅವುಗಳ ಮರಿಗಳನ್ನ ತುಂಬಾ ಜಾಗೃತೆಯಿಂದ ನೋಡ್ಕೊಳ್ಳುತ್ತೆ. ಈ ನವಿಲುಗಳು ಫ್ರೂಟ್ಸ್, ರೆಪ್ಟೈಲ್ಸ್, ಇನ್ಸೆಕ್ಟ್ಸ್, ಫ್ರಾಕ್ಸ್ ಅನ್ನ ಕೂಡ ತಿಂದು ಬದುಕುತ್ತವೆ. ಅಷ್ಟೇ ಅಲ್ಲದೆ ಇಂತಹ ವಿಷಪೂರಿತವಾದ ಹಾವುಗಳ ಜೊತೆ ಕೂಡ ಇವು ಹೋರಾಡಿ ಅವುಗಳನ್ನ ಕೂಡ ಕೊಂದು ತಿನ್ನಬಲ್ಲವು. ಮಲಯನ್ ಪಿಕಾಕ್ ತುಂಬಾ ಜನ ಈ ಮಲಯನ್ ಪಿಕಾಕ್ಸ್ ಅನ್ನ ಹಾಗೆ ಈ ಗ್ರೇ ಪಿಕಾಕ್ಸ್ ಅನ್ನ ನೋಡಿ ಈ 2 ಒಂದೇ ಅಂತ ಕನ್ಫ್ಯೂಸ್ ಆಗ್ತಾರೆ. ನಿಜ ಹೇಳ್ಬೇಕಂದ್ರೆ ಅವು ಬೇರೆ ಇವು ಬೇರೆ. ಈ ಗ್ರೇ ಪಿಕಾಕ್ಸ್ ಮಯನ್ಮಾರ್ ಕಂಟ್ರಿಯಲ್ಲಿದ್ರೆ ಈ ಮಲಯನ್ ಪಿಕಾಕ್ಸ್ ಮಲೇಷಿಯಾ ಕಂಟ್ರಿಯಲ್ಲಿರುತ್ತವೆ.
ಹಾಗೇನೆ ಇವುಗಳನ್ನ ಕ್ರಸ್ಟೆಡ್ ಪಿಕಾಕ್ಸ್ ಅಂತ, ಮಲೇಷಿಯನ್ ಪಿಕಾಕ್ಸ್ ಅಂತ ಕೂಡ ಕರೀತಾರೆ. ಈ ಪಿಕಾಕ್ಸ್ ಅಲ್ಲಿ ಮೇಲ್ಗಿಂತ ಫಿಮೇಲ್ ನವಿಲುಗಳೇ ಚಿಕ್ಕದಾಗಿರುತ್ತವೆ. ಇನ್ನು ಇವು ತಿನ್ನೋ ಫುಡ್ ಬಂದ್ಬಿಟ್ಟು ಫ್ರೂಟ್ಸ್, ಇನ್ಸೆಕ್ಟ್ಸ್, ರ್ಯಾಟ್ಸ್, ಲಿಸರ್ಡ್ಸ್ ಇಂಥವುಗಳನ್ನ ತಿಂದು ಬದುಕುತ್ತವೆ. ವೈಟ್ ಪಿಕಾಕ್, ಇದುವರೆಗೂ ನಾವು ನೋಡಿದ ಯಾವ ಪಿಕಾಕ್ಸ್ ಆದ್ರೂ ಅದು ಒಳ್ಳೆ ಬ್ರೈಟ್ಫುಲ್ ಕಲರ್ ಇಂದ ನಮಗೆ ಕಾಣಿಸಿದ್ವು. ಆದ್ರೆ ಈ ಪಿಕಾಕ್ ಮಾತ್ರ ಇದಕ್ಕೆ ಯಾವುದೇ ಕಲರ್ ಅನ್ನೋದೇ ಇಲ್ಲದೆ ಕೇವಲ ಈ ತರ ಪೂರ್ತಿಯಾಗಿ ವೈಟ್ ಕಲರ್ ಅಲ್ಲಿ ನಮಗೆ ಕಾಣಿಸುತ್ತೆ. ವಾಸ್ತವವಾಗಿ ಎಲ್ರು ಇದೊಂದು ಪ್ರತ್ಯೇಕ ಪ್ರಭೇದ ಏನೋ ಅಂತ ಅನ್ಕೋತಾರೆ. ಆದ್ರೆ ಈ ಪಿಕಾಕ್ಸ್ ಗೆ ಜೆನೆಟಿಕ್ ಮ್ಯೂಟೇಷನ್ ಪ್ರಾಬ್ಲಮ್ ಇರೋದ್ರಿಂದ ಇವು ಈ ತರಹ ಪೂರ್ತಿಯಾಗಿ ವೈಟ್ ಕಲರ್ ಒಳಗೆ ಚೇಂಜ್ ಆಗ್ಬಿಡ್ತವೆ. ಈ ನವಿಲಿಗೆ ಯಾವುದೇ ಕಲರ್ಸ್ ಇಲ್ಲದಿದ್ರು ಈಗ ಇರೋ ಪಿಕಾಕ್ಸ್ ಎಲ್ಲದಕ್ಕಿಂತ ಇದು ತನ್ನ ಅಂದದಿಂದ ಎಲ್ಲರನ್ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಗ್ರೇಟ್ ಆರ್ಗಸ್, ಇದು ನವಿಲು ಜಾತಿಯಲ್ಲೇ ಅತ್ಯಂತ ವಿಚಿತ್ರವಾಗಿರೋ ಪಕ್ಷಿ. ಹಾಗೇನೆ ಇವು ಮಲಾಯ ಪೆನಿನ್ಸುಲಾದಲ್ಲಿ ಬೋರ್ನಿಯಾ ಅಂಡ್ ಸುಮಾತ್ರಾ ಐಲ್ಯಾಂಡ್ ಅಲ್ಲಿ ನಮ್ಗೆ ಹೆಚ್ಚಾಗಿ ಕಾಣಿಸ್ತವೆ. ಆದ್ರೆ ಇವುಗಳಲ್ಲಿ ಹೆಣ್ಣು ನವಿಲುಗಳಿಗಿಂತ ಗಂಡು ನವಿಲುಗಳೇ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತವೆ. ಇನ್ನು ಈ ಮೇಲ್ ಪಿಕಾಕ್ಸ್ ಅನ್ನೋದು ಹೆಣ್ಣು ನವಿಲುಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಈ ರೀತಿಯಾಗಿ ಅವುಗಳ ಮುಂದೆ ಡ್ಯಾನ್ಸ್ ಮಾಡ್ತಾ ಅವುಗಳನ್ನ ಅಟ್ರಾಕ್ಟ್ ಮಾಡ್ತಾ ಇರ್ತವೆ. ಹಾಗೇನೆ ಫಿಮೇಲ್ ಬರ್ಡ್ ಗಿಂತ ಮೇಲ್ ಬರ್ಡ್ ತುಂಬಾ ದೊಡ್ಡದಾಗಿರುತ್ತೆ. ಈ ಬರ್ಡ್ಸ್ ಕೂಡ ಇಷ್ಟೊಂದು ಅಟ್ರಾಕ್ಟಿವ್ ಆಗಿರೋದ್ರಿಂದ ಇಂಥ ಪಿಕಾಕ್ಸ್ ಅನ್ನ ಕೂಡ ಕೆಲವು ನ್ಯಾಷನಲ್ ಪಾರ್ಕ್ ನವರು ಸಾಕೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಇವುಗಳಿಗೆ ಮಾತ್ರ ತುಂಬಾ ವಿಶಾಲವಾದ ಪ್ಲೇಸ್ ಅನ್ನ ನೀಡಬೇಕು ಅಥವಾ ಅವುಗಳನ್ನ ಈ ತರಹ ಫ್ರೀಯಾಗಿ ಬಿಡಬೇಕು. ಆವಾಗಲೇ ಅವು ತುಂಬಾ ಕಂಫರ್ಟಬಲ್ ಆಗಿ ಬದುಕುತ್ತವೆ. ಏಷಿಯನ್ ಪಿಕಾಕ್, ಇದು ನಮ್ಮ ಇಂಡಿಯನ್ ಪಿಕಾಕ್. ಇವು ನಮ್ಮ ಇಂಡಿಯಾದಲ್ಲೇ ಹೆಚ್ಚಾಗಿ ಬದುಕುತ್ತವೆ. ಇಷ್ಟೇ ಅಲ್ಲ, ಇದುವರೆಗೂ ನೀವು ನೋಡಿದ ಪಿಕಾಕ್ಸ್ ಎಲ್ಲದರಲ್ಲೂ ಮೋಸ್ಟ್ ಬ್ಯೂಟಿಫುಲ್ ಆಗಿ ಕಾಣಿಸೋದು ಕೂಡ ನಮ್ಮ ಇಂಡಿಯನ್ ಪಿಕಾಕ್ಸೇ. ಇನ್ನು ಇದು ನಮ್ಮ ರಾಷ್ಟ್ರೀಯ ಪಕ್ಷಿ ಕೂಡ ಹೌದು. ಆದ್ರೆ ಈ ವಿಡಿಯೋದಲ್ಲಿ ನಾವು ನೋಡಿದ ಪಿಕಾಕ್ಸ್ ಅನ್ನೋದು ಚಿಕ್ಕದಾಗಿ ದೊಡ್ಡದಾಗಿ ಇದ್ರೂ ಕೂಡ ಅವುಗಳ ಬಾಲದ ಭಾಗ ಮಾತ್ರ ತುಂಬಾ ಶಾರ್ಟ್ ಆಗಿನೇ ಇರುತ್ತವೆ. ಆದ್ರೆ ನಮ್ಮ ಇಂಡಿಯನ್ ಪಿಕಾಕ್ ಒಂದ್ಸಲ ಗರಿ ಬಿಚ್ಚಿತ್ತು ಅಂದ್ರೆ ನಮ್ಮ ಕಣ್ಗಳನ್ನ ಕೂಡ ಪಕ್ಕಕ್ಕೆ ತಿರುಗಿಸೋಕೆ ಆಗಲ್ಲ. ಆ ಟೈಮಲ್ಲಿ ಇವುಗಳ ಅಂದ ಅನ್ನೋದು ಇನ್ನಷ್ಟು ಸುಂದರವಾಗಿ ಕಾಣಿಸುತ್ತೆ. ಸಾಮಾನ್ಯವಾಗಿ ರೆಕ್ಕೆಗಳಿರೋ ಪಕ್ಷಿಗಳು ಗಾಳಿಯಲ್ಲಿ ಹಾರಾಡ್ತಾ ಇರ್ತವೆ. ಆದ್ರೆ ಈ ಪಿಕಾಕ್ಸ್ ಮಾತ್ರ ಹಾಗೆ ಗಾಳಿಯಲ್ಲಿ ಹಾರಾಡಲು ಆಗಲ್ಲ. ಇವು ಕೇವಲ 8 ಅಡಿ ಎತ್ತರದವರೆಗೂ ಈ ತರಹ ಗಾಳಿಯಲ್ಲಿ ಹಾರಬಲ್ಲವು. ಆದ್ರೆ ಇವುಗಳಲ್ಲಿ ಫಿಮೇಲ್ ಪಿಕಾಕ್ ಬಂದು 3 ರಿಂದ 12 ಮೊಟ್ಟೆಗಳವರೆಗೂ ಇಡಬಲ್ಲವು. ಸಾಮಾನ್ಯವಾಗಿ ಈ ಪಿಕಾಕ್ಸ್ ಅನ್ನೋದು ಇಷ್ಟೊಂದು ಸುಂದರವಾದ ಕಲರ್ಸ್ ಇಂದ ನಮಗೆ ಕಾಣಿಸ್ತಾ ಇದ್ರೆ ಇವುಗಳ ಮರಿಗಳು ಕೂಡ ಅಂತ ಕಲರ್ಸ್ ಅಲ್ಲೇ ಅಂದವಾಗಿರ್ತವೆ ಅಂತ ನಾವು ಅನ್ಕೋತೀವಿ. ಆದ್ರೆ ಇವುಗಳ ಮರಿಗಳು ಅನ್ನೋದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬ್ರೌನ್ ಕಲರ್ ಅಲ್ಲಿದ್ದು ಬೆಳೀತಾ ಬೆಳೀತಾ ಅವುಗಳಿಗೆ ಇಷ್ಟೊಂದು ಸುಂದರವಾದ ಕಲರ್ಫುಲ್ ಗರಿಗಳು ಬರ್ತವೆ. ಈ ಪಿಕಾಕ್ಸ್ ಅರ್ಥ್ವಾರ್ಮ್ಸ್, ಇನ್ಸೆಕ್ಟ್ಸ್, ರೆಪ್ಟೈಲ್ಸ್, ಫ್ರಾಗ್ಸ್, ಇನ್ನು ಫ್ರೂಟ್ಸ್ ಅಂಡ್ ನಟ್ಸ್ ಅನ್ನ ಕೂಡ ತಿಂದು ಬದುಕುತ್ತವೆ. ಒಂದೊಂದ್ಸಲ ಇಂತಹ ಹಾವುಗಳ ಜೊತೆ ಕೂಡ ಹೋರಾಡಿ ಅವುಗಳನ್ನ ಕೂಡ ಕೊಂದು ತಿನ್ನುತ್ತವೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ನವಿಲುಗಳಲ್ಲಿ ನಿಮಗೆ ಯಾವ ನವಿಲು ತುಂಬಾ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.